ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವೆಲ್ಲ ತಮಿಳಲ್ಲಿ ನೋಡಿರೋ ಪ್ರಕಾರನೇ ಕಿಚನ್ ಆರ್ಗನೈಸ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಕಿಚನ್ ಯಾವ ರೀತಿ ಎಷ್ಟು ಮೆಸ್ಸಿ ಆಗಿದೆ ಅಂತಂದ್ಬಿಟ್ಟು. ಅಡುಗೆ ಮಾಡೋಕ್ಕೆ ನಿಜವಾಗ್ಲೂ ಈ ಥರ ಮೆಸ್ಸಿ ಆಗಿದ್ರೆ ಮನಸ್ಸೇ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಫುಲ್ ಎಲ್ಲನೂ ನೀಟ್ ಮಾಡಿ ಆರ್ಗನೈಸ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನಾವು ಈ ಮನೆಗೆ ಶಿಫ್ಟ್ ಆದಾಗಿಂದ ಎಲ್ಲ ಐಟಮ್ಗಳನ್ನೂ ಹಾಗಾಗಿ ಇಟ್ಬಿಟ್ಟಿದ್ವಿ. ಯಾವುದನ್ನು ನೀಟಾಗಿ ಆರ್ಗನೈಸ್ ಮಾಡಿರಲಿಲ್ಲ. ಏನಕ್ಕೆ ಟೈಮ್ ಕೂಡ ಇರಲಿಲ್ಲ, ಅದು ಇದು ಕೆಲಸನೇ ಜಾಸ್ತಿ ಇತ್ತು. ಸೊ ಆರ್ಗನೈಸ್ ಮಾಡೋದಕ್ಕೆ ಟೈಮೇ ಆಗಲಿಲ್ಲ. ಕಿಚನಲ್ಲಿ ಆರ್ಗನೈಸ್ ಮಾಡೋಕ್ಕೆ ನಾವು ಇಟ್ಕೊಂಡ್ವಿ ಅಂದರೆ ಫುಲ್ ಇಡೀ ದಿನವೇ ಬೇಕಾಗುತ್ತೆ. ಸೊ ಅದಕ್ಕೇ ಟೈಮೇ ಆಗಿರಲಿಲ್ಲ. ಸೊ ಹೆಂಗೋ ಹಬ್ಬ ಇರೋದ್ರಿಂದ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಬಟ್ ಹಬ್ಬ ಟೈಮಲ್ಲಿ ವ್ಲಾಗ್ನ ಹಾಕೋಕ್ಕೆ ಆಗಲಿಲ್ಲ. ಏನಕ್ಕೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಹಾಕೋಕ್ಕಾಗಲಿಲ್ಲ. ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮನೆ ಕಿಚನಲ್ಲಂತೂ ತುಂಬ ಅಂದರೆ ತುಂಬ ಐಟಮ್ಸ್ ಇತ್ತು. ಒಂದೊಂದೇ ತೆಗಿತಾ ಇದ್ದರೆ ಬರ್ತಾನೆ ಇತ್ತು. ಎಷ್ಟು ತೆಗಿತಾ ಇದ್ರೂ ಮುಗಿತಾನೆ ಇರಲಿಲ್ಲ. ನನಗಂತೂ ಫುಲ್ ಸುಸ್ತೇ ಆಗೋಯಿತು. ಎಷ್ಟು ತೆಗಿತಾ ಇದ್ರೂ ಬರ್ತಾನೆ ಇಲ್ವಲ್ಲಪ್ಪ, ಎಷ್ಟು ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೇಳ್ತಾಯಿದ್ದೆ. ಪಾಪ ನಮ್ಮ ಅಮ್ಮನೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಮತ್ತು ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಗುಡಿಸ್ಕೊಂಡೆ. ಏನಕ್ಕೆ ಸ್ವಲ್ಪ ಧೂಳು ಏನಾದರೂ ಇದ್ದರೆ ನೀಟಾಗಿ ಹೋಗಲಿ ಅಂತ ಗುಡಿಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮತ್ತು ವಿಮ್ ಜೆಲ್ಲು ಮತ್ತು ಲೆಮನ್ನ ಹಾಕಿ ನೀಟಾಗಿ ಎಲ್ಲನೂ ಉಜ್ಜಿ ಟೈಲ್ಸ್ನೆಲ್ಲ ನೀಟಾಗಿ ತೊಳ್ಕೊಂಡೆ. ಏನಕ್ಕೆ ಟೈಲ್ಸ್ ಎಲ್ಲ ಫುಲ್ಲು ಗಲೀಜಾಗಿತ್ತು. ಎಲ್ಲನೂ ಆಯ್ಲಿ ಥರ ಇತ್ತು. ಸೊ ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡು ಪೇಪರೆಲ್ಲ ಶೆಲ್ಫ್ಗಳಿಗೆ ಹಾಸ್ಕೊಂಡೆ. ಮತ್ತು ರೇರಾಗಿ ಯೂಸ್ ಮಾಡುವಂಥ ಬಾಕ್ಸ್ಗಳಿಗೆಲ್ಲನೂ ಸ್ಟೋರ್ ಮಾಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲನೂ ಸ್ಟೋರ್ ಮಾಡಿ, ಬೆಲ್ಲ ಎಲ್ಲನೂ ರೇರಾಗಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟೆ. ಹಾಗೆ ಬೆಲ್ಲಕ್ಕೆ ಸ್ವಲ್ಪ ಲವಂಗ ಹಾಕ್ತೆ. ಏನಕ್ಕೆ ಇರುವೆಗಳು ಬರಲ್ಲ ಅಂತಂದ್ಬಿಟ್ಟು. ಮತ್ತು ರೈಸ್ ಎಲ್ಲ ಇತ್ತು. ಎಲ್ಲನೂ ಒಂದು ಕಡೆ ನೀಟಾಗಿ ಆರ್ಗನೈಸ್ ಮಾಡೋಣ, ಅದೆಲ್ಲ ತುಂಬ ರೇರಾಗಿ ಯೂಸ್ ಮಾಡೋದು ಅಂತಂದ್ಬಿಟ್ಟು ಎಲ್ಲನೂ ಡಬ್ಬಗಳಿಗೆ ಹಾಕಿ ಸ್ಟೀಲ್ ಡಬ್ಬಗಳನ್ನ ಮೇಲೆ ಎತ್ತಿಟ್ಕೊಬಿಟ್ಟೆ. ಹಾಗೆ ಈ ಕಂಟೈನರ್ಗಳನ್ನ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಬೇಳೆ ಮತ್ತು ಕಾಳುಗಳು ಪ್ರತಿಯೊಂದು ದಿನಸಿಗಳನ್ನೂ ಹಾಕಿ ಇಡ್ಬೋದು ಅಂತಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಇದರಲ್ಲಿ ಎಲ್ಲನೂ ಹಾಕಿ ಸ್ಟೋರ್ ಮಾಡಿ ಇಡೋಣ ಅಂತಂದ್ಬಿಟ್ಟು ಹಾಕಿ ಇಡ್ತಾಯಿದ್ದೀನಿ. ನೀಟಾಗಿ ಆರ್ಗನೈಸ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಈ ಕಂಟೈನರ್ ಬಂದು ಅರ್ಧ kg ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲನೂ ಹಾಕಿ ಇಟ್ಕೊಳ್ಬೋದು ಅಂತಂದ್ಬಿಟ್ಟು ತೊಗೊಂಡಿದ್ದೆ. ಇದರಲ್ಲಿ ಎಲ್ಲನೂ ಹಾಕಿ ನೀಟಾಗಿ ಎತ್ತಿಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಹಾಗಾಗಿ ಕವರ್ಗಳಲ್ಲಿ ಕಟ್ಟಿ ಇಟ್ಬಿಟ್ಟಿದ್ವಿ. ಏನಕ್ಕೆ ಈ ಮನೆಗೆ ಹೊಸದಾಗಿ ಬಂದಾಗ ಏನೂ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಸ್ವಲ್ಪ ಟೈಮ್ ಇದ್ದಾಗ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ವಿ. ಸೊ ಈಗ ಹೇಗೋ ಹಬ್ಬ ಇರೋದ್ರಿಂದ ಎಲ್ಲನೂ ನೀಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ಬಿಟ್ಟು ಎಲ್ಲನೂ ನೀಟಾಗಿ ಹಾಕಿ ನೀಟಾಗಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಕಂಟೈನರ್ಗಳೆಲ್ಲ ಬಂದುಬಿಟ್ಟು 12 ಪೀಸಸ್ ತೊಗೊಂಡಿರೋದು ನಾನು. ಸ್ಮಾಲ್ ಅಂದರೆ ಅರ್ಧ kg 12 ಪೀಸ್ ಬಂದಿದೆ. ಹಾಗೆ 1 kg ಹಾಕಿಟ್ಕೊಳ್ಳೋದನ್ನು ಕೂಡ 12 ಪೀಸಸ್ ತೊಗೊಂಡಿರೋದು ನಾನು. ಮತ್ತು ಎಲ್ಲನೂ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನನಗೂ ಸ್ವಲ್ಪ ಬೇಗ ಕೆಲಸಗಳಾಗ್ತಾಯಿತ್ತು. ಸೊ ಪ್ರತಿಯೊಂದು ನೀಟಾಗಿ ಸ್ಪೈಸಸ್ ಬಾಕ್ಸ್ಗಳಿಗೆಲ್ಲನೂ ದಿನಸಿಗಳನ್ನೆಲ್ಲ ಹಾಕಿ ಪ್ರತಿಯೊಂದು ಸ್ಪೈಸಸ್ನೆಲ್ಲ ಚಿಕ್ಕ ಸ್ಮಾಲ್ ಕಂಟೈನರ್ಗಳಿಗೆಲ್ಲ ಹಾಕಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಡ್ತಾಯಿದ್ರು. ನಾನು ತೊಗೊಬಂದು ಇಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೆ. ನೀವೇ ನೋಡ್ತಿದ್ದೀರಾ ಯಾವ ರೀತಿ ಆರ್ಗನೈಸ್ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ಆಯಿಲ್ ಕಂಟೈನರ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಅದು. ಗ್ಲಾಸ್ ಐಟಮ್ ಅದು ತುಂಬ ಚೆನ್ನಾಗಿದೆ ಅದು ಆಯಿಲ್ ಕಂಟೈನರು. ಮತ್ತು ಪ್ಲೇಟ್ಸ್ಗಳನ್ನೆಲ್ಲ ಒಂದು ಕಡೆ ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಅಂತಂದ್ಬಿಟ್ಟೆ ಚಿಕ್ಕದು ಒಂದು ಪ್ಲೇಟ್ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ. ಅದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ತಾಯಿದ್ದೆ. ಅದೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ಅದೂ ಕೂಡ. ಹಾಗೆ ವಿಂಡೋಗೂ ಕೂಡ ಏನಾದರೂ ಡೆಕೋರೇಷನ್ ಮಾಡೋಣ ಅಂತಂದ್ಬಿಟ್ಟು ನಾನು ಮನಿ ಪ್ಲ್ಯಾಂಟ್ ತೊಗೊಂಡಿದ್ದೆ. ಆರೆಂಜ್ ಆ್ಯಂಡ್ ಗ್ರೀನ್ ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಡೆಕೋರೇಟಿವ್ ಥರ ಕಾಣಿಸುತ್ತೆ. ಒಂಥರ ಕಿಚನ್ಗೆ ಒಂಥರ
ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿದ್ದೀರಾ ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ನನಗಂತೂ ಸಖತ್ ಖುಷಿ ಆಯಿತು ಇದನ್ನ ನೋಡ್ಬಿಟ್ಟು. ತುಂಬಾ ಕ್ಯೂಟಾಗಿ ಬಂತು. ಮತ್ತು ಗಮ್ಮೆಲ್ಲ ಬಿಟ್ಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ಪ್ಲಾಸ್ಟರ್ ಹಾಕಿ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ. ಗಮ್ ಬಿಟ್ಟೋದ್ರೆ ಮತ್ತೆ ಪುನಃ ಅಂಟಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೋಡೋಣ ಸ್ಟಿಕ್ಕಾಗಿ ನಿಂತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಗಮ್ಮೆಲ್ಲ ಹಾಕಿ ಅಂಟಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ಮಿಕ್ಕಿರೋಂಥ ದಿನಸಿಗಳನ್ನ ಹಾಕಿ ಸ್ಟೋರ್ ಮಾಡಿ ಇಟ್ಟೆ. ನೋಡಿ ಇವಾಗ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆರ್ಗನೈಸ್ ಮಾಡಿರೋದು ತುಂಬ ಕ್ಯೂಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಇಷ್ಟೊಂದು ಕಷ್ಟಪಟ್ಟಿರೋದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಯಿತು ನನಗಂತೂ. ನಮ್ಮನೆ ಪುಟ್ಟ ಕಿಚನ್ನ ತುಂಬ ಸಿಂಪಲ್ಲಾಗಿ ಮೇಕ್ ಓವರ್ ಮಾಡಿದ್ದೀನಿ. ತುಂಬ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಂದು ಏನೂ ಜಾಸ್ತಿ ಡೆಕೋರೇಟಿವ್ ಆಗಿ ನಾನು ಮಾಡಲಿಲ್ಲ. ಸಿಂಪಲ್ಲಾಗಿ ಇರೋದ್ರಲ್ಲಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.